ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ವಿಗ್ರಹ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಇದನ್ನೇ ಉಪಯೋಗಿಸಿಕೊಂಡು ಒಂದಿಷ್ಟು ವಂಚಕರ ಜಾಲ ಇದೀಗ ಆನ್ಲೈನ್ ಫ್ರಾಡನ್ನು ಮಾಡೋದಕ್ಕೆ ಮುಂದಾಗಿದೆ. ಸಾಕಷ್ಟು ಈ ಥರದ ಆನ್ಲೈನ್ ಫ್ರಾಡ್ಗಳು ಅಯೋಧ್ಯೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬರ್ತಾ ಇದೆ. ಈ ಥರದ ಆನ್ಲೈನ್ ಫ್ರಾಡ್ಗಳಿಗೆ ಒಳಗಾದಾಗ ನಾವೇನು ಮಾಡಬೇಕು ಮತ್ತು ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಾದಂತಹ ಫ್ರಾಡ್ಗಳೆಲ್ಲ ಇದೆ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸೈಸೆಕ್ನ ಸೆಂಟರ್ ಹೆಡ್ ಆಗಿರುವಂಥ ಕಾರ್ತಿಕ್ ರಾವ್ ಬಪ್ಪನಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್, ಮೊದಲನೇದಾಗಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಇದನ್ನೇ ಉಪಯೋಗಿಸಿಕೊಂಡು ಸಾಕಷ್ಟು ಆನ್ಲೈನಲ್ಲಿ ಫ್ರಾಡ್ಗಳು ಶುರುವಾಗಿದೆ. ಇದನ್ನು ನಿಯಂತ್ರಿಸೋದು ಹೇಗೆ ಮತ್ತು ಆನ್ಲೈನ್ ಫ್ರಾಡ್ಗಳು ಬಂದಾಗ ಅಥವಾ ಈ ಥರದ ಲಿಂಕ್ಗಳು ಬಂದಾಗ ನಾವು ಯಾವ ಥರದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಇದು ಸೈಬರ್ ಕ್ರಿಮಿನಲ್ಸ್ ಇದೇ ರೀತಿ ಅವರು ಮಾಡೋದು. ಯಾವ ಬೇರೆ ಬೇರೆ ರೀತಿಯಲ್ಲಿ ಅವರು ಜನರಿಗೆ ಆಮಿಷ ಒಡ್ತಾರೆ, ಜನರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈಗ ಅಯೋಧ್ಯೆ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಅದನ್ನು ತಗೊಂಡು ಅವರು ಮೋಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇದ್ರ ಮೊದಲು ಎಷ್ಟೋ ಸರಿ ನಮಗೆ ನೀವು ನೋಡಿರ್ಬೋದು, ಫೋನ್ ಕಾಲ್ ಬರುತ್ತೆ, ಈ ಥರ ಯಾರೋ ಒಬ್ಬರು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೆ ನೀವು ಸಹಾಯ ಮಾಡಿ, ನಾವು ಇಂಥ NGO ಇಂದ ಕಾಲ್ ಮಾಡ್ತಾ ಇದ್ದೀವಿ ಅಂತ. ಹೀಗೆ ಎಷ್ಟೋ ಫ್ರಾಡ್ಗಳು ಮೊದಲಿಂದಾನೇ ನಡೀತಾ ಇದೆ. ಅವ್ರಿಗೀಗ ಅಯೋಧ್ಯೆ ಒಂದು ಒಳ್ಳೆ ಕಾರಣ ಸಿಕ್ಕಿದೆ. ಇದರ ಮೂಲಕ ಜನರನ್ನು ಸುಲಭವಾಗಿ ಬಲೆಗೆ ಹಾಕ್ಬೋದು ಅಂತ ಅವರು ಪ್ರಯತ್ನ ಪಡ್ತಿರ್ತಾರೆ. ಹೀಗೆ ನಾವು ಆನ್ಲೈನಲ್ಲಿ ಒಂದು ಗಮನ ಏನಿಡಬೇಕು ಹೇಳಿದರೆ, ಯಾವತ್ತೂ ಯಾರನ್ನು ಸುಲಭದಲ್ಲಿ ನಂಬಾರ್ದು. ಯಾರಾದರೂ ನಿಮಗೆ ಕಾಲ್ ಮಾಡಿ ಅಥವಾ ಒಂದು SMS ಕಳಿಸಿ, ವಾಟ್ಸಪ್ ಮೆಸೇಜ್ ಕಳಿಸಿ, ಈ ಥರ ನಮಗೆ ಡೊನೇಷನ್ ಕೊಡಿ ಅಥವಾ ಈ ಥರ ಏನಾದರೂ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದರೆ ಅದನ್ನು ನಾವು ನಂಬಬಹುದಾ ಅಂತ ಫಸ್ಟ್ ಯೋಚನೆ ಮಾಡಿ ಆಮೇಲೆ ಆ ಲಿಂಕನ್ನು ಕ್ಲಿಕ್ ಮಾಡಬಹುದು ಅಥವಾ ಆ ಕಾಲ್ಗೆ ನಾವು ರೆಸ್ಪಾಂಡ್ ಮಾಡಬಹುದು. ನಂಬಿಕೆ ಬರೋ ತನಕ ಅವ್ರ ಜೊತೆ ನಾವು ಇಂಟರ್ಯಾಕ್ಟ್ ಮಾಡದೇ ಇದ್ರೇ ಒಳ್ಳೆಯದು. ಹಾಗೂ ಈ ಏನಾದರೂ ಬೈ ಚಾನ್ಸ್ ನಾವು ಇಂಥ ಒಂದು ಫ್ರಾಡ್ಗೆ ಬಲೆ ಬಿದ್ದರೆ ಕೂಡಲೇ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ 1930 ಇದಕ್ಕೆ ಕಾಲ್ ಮಾಡಿ ಒಂದು ದೂರು ದಾಖಲಿಸಬೇಕು. ಈ ನಂಬರಿಗೆ ಕಾಲ್ ಮಾಡೋದ್ರಿಂದ ಅವರು ಕೂಡಲೇ ಈಗ ನೀವೊಂದು ಅಕೌಂಟ್ಗೆ ದುಡ್ಡು ಕಳಿಸಿರ್ತೀರ ಅಂತ ಇಟ್ಕೊಳ್ಳಿ, ಆ ಅಕೌಂಟನ್ನು ಅವರು ಬ್ಲಾಕ್ ಮಾಡೋ ಸಾಧ್ಯತೆ ಇದೆ. ಆ ಅಕೌಂಟ್ ಬ್ಲಾಕ್ ಆದರೆ ಆವಾಗ ಅಕೌಂಟಲ್ಲಿರೋ ದುಡ್ಡು ನಿಮಗೆ ಹಿಂದೆ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಒಂದು ಸರಿ ಅಕೌಂಟಿಂದ ಅವರು ATM ಹೋಗಿ ದುಡ್ಡು ಡ್ರಾ ಮಾಡಿಬಿಟ್ರೆ ಆಮೇಲೆ ದುಡ್ಡು ಹಿಂದೆ ಬರೋದು ತುಂಬ ಕಷ್ಟ, ನಮಗೆ ಬರೋ ಚಾನ್ಸಸ್ ಕಡಿಮೆ. ಆದ್ದರಿಂದ ಒಂದು ಜಾಗೃತರಾಗಿರಬೇಕು. ಈ ಥರ ಯಾವುದೇ ನಮಗೆ ಕರೆ ಬರಲಿ ಅಥವಾ ವಾಟ್ಸಪ್ ಮೆಸೇಜ್ ಬರಲಿ ಅದನ್ನು ಸುಲಭದಲ್ಲಿ ನಂಬಾರ್ದು. ಬೈ ಚಾನ್ಸ್ ನಾವೇನಾದರೂ ಇಂಥ ಒಂದು ಫ್ರಾಡ್ದು ಬಲೆಗೆ ಬಿದ್ದರೆ ಕೂಡಲೇ 1930 ಕಾಲ್ ಮಾಡಿ ಒಂದು ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡೋದ್ರಿಂದ ನಿಮ್ಮ ದುಡ್ಡು ಹಿಂದೆ ಬರೋ ಚಾನ್ಸಸ್ ತುಂಬ ಇದೆ. ಈಗ ಸಾಕಷ್ಟು ರಾಮ ಅಂತ ಹೇಳಿದ್ರೇ ಈ ದೇಶದ ನಂಬಿಕೆ, ಅದು ನಂಬಿಕೆಯನ್ನೇ ಉಪಯೋಗಿಸ್ಕೊಂಡು ಈ ಥರದೊಂದು ಫ್ರಾಡ್ಗಳನ್ನೆಲ್ಲ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಪೋಸ್ ಈಗ ಎಲ್ಲಾದರೂ ಫ್ರಾಡ್ಗೆ ಒಳಗಾಗಿ ನಮಗೆ ಪರಿಹಾರವೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮುಂದೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಸೈಸೆಕ್ ಸಾಕಷ್ಟು ಸಲ ಸೈಬರ್ ಸೆಕ್ಯೂರಿಟಿಯ ಕುರಿತಾಗಿ ಜಾಗೃತಿಗಳನ್ನು ಮೂಡಿಸ್ತಾ ಇದೆ. ನಿಮ್ಮ ಹತ್ರ ಬಂದರೆ ಏನಾದರೂ ಪರಿಹಾರ ಸಿಗುತ್ತಾ? ಅಥವಾ ನೀವೇನಾದರೂ ಈ ಥರದ್ದು ಈಗ ಅಯೋಧ್ಯೆ ಅಂತ ಫೆಸ್ಟಿವಲ್ನ ಟೈಮ್ನಲ್ಲಿ ಈ ಥರದ ಒಂದು ಸಾಕಷ್ಟು ಫ್ರಾಡ್ಗಳು ನಡೀತಾ ಇದೆ, ಮಾಸಾಗಿ ನಡೀತಾ ಇದೆ ಅಂತ ಹೇಳುವಾಗ ಏನಾದರೂ ಅಭಿಯಾನ ಥರ ಏನಾದರೂ ಮಾಡ್ತೀರಾ? ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಕಡೆಯಿಂದ ಏನಾದರೂ ಸೆಕ್ಯೂರಿಟಿ ಒದಗಿಸುವಂಥ ಕೆಲಸ ಮಾಡ್ತೀರಾ? ಹೇಗೆ? ಈ ಸೈಬರ್ ಜಗತ್ತಿನಲ್ಲಿ ಜಾಗೃತಿನೇ ತುಂಬ ಮುಖ್ಯ. ಯಾಕೆ ಹೇಳಿದರೆ, ಒಂದು ಸಲ ಕ್ರೈಮ್ಗೆ ನಾವು ವಿಕ್ಟಿಮ್ ಆದರೆ ತುಂಬ ಅದರಲ್ಲಿ ಯಾರು ಕ್ರೈಮ್ ಮಾಡಿದ್ದಾರೆ, ಫ್ರಾಡ್ಸ್ಟರ್ಸ್ ಯಾರಿದ್ದಾರೆ, ಕ್ರಿಮಿನಲ್ಸ್ ಯಾರಿದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡೋದು, ಅವ್ರನ್ನ ಹಿಡ್ಕೊಳ್ಳೋದು ಪೊಲೀಸಿಗೆ ತುಂಬ ಕಷ್ಟನೇ. ಯಾಕಂದರೆ ಅವ್ರು ಬೇರೆ ಎಲ್ಲೋ ಕೆಲವು ಸಲ ಬೇರೆ ದೇಶದಲ್ಲಿರ್ತಾರೆ, ಕೆಲವು ಸಲ ಬೇರೆ ರಾಜ್ಯದಲ್ಲಿರ್ತಾರೆ. ಸೊ ಅದರಿಂದ ಪೊಲೀಸಿಗೆ ಕಷ್ಟ ಅದು. ಆದ್ದರಿಂದ ಸೈಬರ್ನಲ್ಲಿ ನಮ್ಮ ಅತಿ ದೊಡ್ಡ ಶಕ್ತಿ ಅಂದರೆ ಜಾಗೃತಿ. ಈ ಜಾಗೃತಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ನೀವು ಹೇಳಿದಾಗ ಈಗ ಈ ಸೈಬರ್ ಕ್ರಿಮಿನಲ್ಸ್ ಏನಿದ್ದಾರೆ ಅವರು ಈ ಫ್ರಾಡ್ಸನ್ನ ಬೇರೆ ಬೇರೆ ರೀತಿ ಮಾಡ್ತಾ ಇರ್ತಾರೆ. ಈಗ ಅಯೋಧ್ಯೆ ಬಗ್ಗೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಲಾಸ್ಟ್ ಒಂದು 4-5 ತಿಂಗಳಿಂದ ಈ ಫೆಡೆಕ್ಸ್ ಸ್ಕ್ಯಾಮ್ ಥರ ಈ ಫೆಡೆಕ್ಸ್ ರಿಲೇಟೆಡ್ ಸ್ಕ್ಯಾಮ್ಸ್ ತುಂಬ ಮಾಡ್ತಾ ಇದ್ದಾರೆ. ಅದ್ರ ಮೊದಲು ಈ ಫೇಕ್ ಕಸ್ಟಮರ್ ಸರ್ವಿಸ್ ಸೆಂಟರ್ ಸ್ಕ್ಯಾಮ್ಸ್ ತುಂಬ ನಡೀತಾ ಇತ್ತು. ಈ ರೀತಿ ಈ ಸೈಬರ್ ಕ್ರಿಮಿನಲ್ಸ್ ಮಾಡೋವಂಥ ಫ್ರಾಡ್ಸ್ ಇದೆಯಲ್ಲ, ಅದು ಬೇರೆ ಬೇರೆ ರೀತಿ ಚೇಂಜ್ ಆಗ್ತಾ ಇರುತ್ತದು. ಸೊ ಅದರಿಂದ ನಾವು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇದ್ದರೆ ನಾವು ಅದಕ್ಕೆ ಅವ್ರ ಬಲೆಗೆ ಬೀಳೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಜಾಗೃತಿನೇ ತುಂಬ ದೊಡ್ಡ ಶಕ್ತಿ ನಮಗೆ. ನಾವು ಸೈಸೆಕ್ನಲ್ಲಿ
ರೆಗ್ಯುಲರ್ ಆಗಿ ಸೈಬರ್ ರಿಸ್ಕ್, ಸೈಬರ್ ಅಪರಾಧಗಳು, ಸೈಬರ್ ವಂಚನೆಗಳ ಬಗ್ಗೆ ಜಾಗೃತಿ ಅಭಿಯಾನ ಮಾಡ್ತಾನೆ ಇರ್ತೀವಿ. ಸೋಷಿಯಲ್ ಮೀಡಿಯಾ ಮೂಲಕ ನಾವು ರೆಗ್ಯುಲರ್ ಆಗಿ ಯಾವ್ಯಾವ ರೀತಿ ಸೈಬರ್ ಕ್ರೈಮ್ ಆಗ್ತಾ ಇದೆ, ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂತ ಜನರಿಗೆ ತಿಳಿಸ್ತಾ ಇರ್ತೀವಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಫಾಲೋ ಮಾಡಿದರೆ ಅದ್ರ ಮೂಲಕ ಅವ್ರು ತಿಳಿಬಹುದು. ಹಾಗೆ ನಮ್ಮದೊಂದು ಮಾಸಿಕ ನ್ಯೂಸ್ ಲೆಟರ್ ಇದೆ, ಮಂತ್ಲಿ ನ್ಯೂಸ್ ಲೆಟರ್, ಸೈಬರ್ ವಾರ್ತಿಕ ಹೇಳಿ. ಆ ಸೈಬರ್ ವಾರ್ತಿಕದಲ್ಲಿ ನಾವು ಆ ತಿಂಗಳಲ್ಲಿ ಸೈಬರ್ ಬಗ್ಗೆ ಯಾವ್ಯಾವ ರೀತಿ ಸೈಬರ್ ಕ್ರೈಮ್ಸ್ ಆಗಿದೆ ಅದನ್ನೆಲ್ಲ ಒಂದು ರೀತಿ ಆ ನ್ಯೂಸ್ ಲೆಟರ್ ಕವರ್ ಮಾಡ್ತೀವಿ. ನಾವು ಟಿಪ್ಸ್ ಕೊಡ್ತೀವಿ, ಅದರಿಂದ ಹೇಗೆ ನಾವು ಪ್ರೊಟೆಕ್ಷನ್ ತಗೋಬೋದು, ಹೇಗೆ ನಾವು ಬಲಿಪಶು ಆಗದೇ ಇರಬಹುದು ಅಂತ ನಾವು ಅದ್ರಲ್ಲಿ ಟಿಪ್ಸು ಕೊಡ್ತೀವಿ. ಈಗ ಸಾಕಷ್ಟು ಅಯೋಧ್ಯೆಯ ವಿಚಾರದಲ್ಲಿ ಈ ಥರದ ಫ್ರಾಡ್ಗಳಾಗ್ತಾ ಇದೆ. ಯಾವ್ಯಾವ ಥರದಲ್ಲಿ ಫ್ರಾಡ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಂಥ ರೀತಿಯಲ್ಲಿ, ಜೊತೆಗೆ ನಮ್ಮ ವೀಕ್ಷಕರಿಗೆ ಒಂದು ಮುನ್ನೆಚ್ಚರಿಕೆ ರೀತಿಯಲ್ಲಿ ಈ ಥರದ ಫ್ರಾಡ್ಗಳು ಬರ್ಬೋದು ಅಂಥೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಸಾಕಷ್ಟು ಈ ಥರದ ಫ್ರಾಡ್ಗಳನ್ನು ನೋಡಿರ್ತೀರಿ. ಮೆಸೇಜ್ ಥ್ರೂ ಆಗಿರ್ಬೋದು, ಕಾಲ್ ಥ್ರೂ ಆಗಿರ್ಬೋದು. ಅಯೋಧ್ಯೆ ರಿಲೇಟೆಡ್ ಕೂಡ ನಾವು ಗಮನಿಸಿದಾಗೆ VIP ಟಿಕೆಟ್ ಅಂತೆ, ಆಮೇಲೆ ಅಲ್ಲಿ ರಾಮನನ್ನು ಪ್ರತ್ಯಕ್ಷವಾಗಿ ನೋಡುವಂಥ ಭಾಗ್ಯ ಸಿಗುತ್ತೆ ಅನ್ನುವಂಥ ಒಂದು ರಿಲೇಟೆಡ್ ಮೆಸೇಜು. ಆಮೇಲೆ ಒಂದಿಷ್ಟು ಜನ ಮೆಸೇಜ್ ಕಳಿಸ್ತಾ ಇರ್ತಾರೆ, ರಾಮನ ಕುರಿತಾಗಿ ನಿಮಗೆ ಆ ದಿನವೇ 22ಗೆ ಫ್ರೀಯಾಗಿ ವಿಮಾನ ಪ್ರಯಾಣ ಇದೆ, 5 ಲಿಂಕ್ ಒತ್ತಿ ಅಂಥೇಳಿ. ಈ ಥರದ್ದೆಲ್ಲ ನೀವು ಗಮನಿಸಿದ ಮಟ್ಟಿಗೆ ಯಾವ ಥರದ್ದೆಲ್ಲ ಫ್ರಾಡ್ ಬರ್ತಾ ಇದೆ? ಯಾವ ರೀತಿ ಫ್ರಾಡ್ ಆಗುತ್ತೆ ಅನ್ನೋದು ಅದು ಅವರ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು. ಈ ಫ್ರಾಡ್ಸ್ಟರ್ಸ್ ಎಷ್ಟು ಇಮ್ಯಾಜಿನೇಟಿವ್ ಆಗ್ತಾರೋ ಆ ರೀತಿ ಮಾಡ್ತಾರೆ. ಅದೇ ಅದು ಗುರುತಿಸಲಿಕ್ಕೆ ಒಂದೇ ಒಂದು ಅವಶ್ಯಕತೆ ಇರೋದು ನಮ್ಮ ಹತ್ರ, ಅದು ನಾವು ಜಾಗೃತರಾಗಿರಬೇಕು. ಅಂದರೆ ಯಾವುದೇ ಒಂದು ಮೆಸೇಜ್ ಬರಲಿ, ಇಮೇಲ್ ಬರಲಿ, ಕಾಲ್ ಬರಲಿ, ಅದನ್ನು ಫಸ್ಟಿಗೆ ನಾವು ನಂಬಬಾರ್ದು. ಅದನ್ನು ಫಸ್ಟ್ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಬೇಕು, ವಿಮರ್ಶಿಸಬೇಕು. ಅದು ಸತ್ಯ ಇರಬಹುದಾ ಅಥವಾ ಅದು ಸುಳ್ಳು ಇರಬಹುದಾ ಅಂತ ವಿಮರ್ಶಿಸಬೇಕು. ಬೇಕಾದ್ರೆ ಬೇರೆ ಹತ್ರ ಕೇಳಬಹುದು, ನಿಮ್ಗೆ ಇದ್ರ ಬಗ್ಗೆ ಕೇಳಿದ್ದೀರಾ ನೀವು, ಇದು ಸತ್ಯ ಹೌದಾ ಅಲ್ವಾ ಅಂತ ವಿಚಾರಿಸ್ಬೋದು. ನಾವು ಆ ಕೇರ್ ತೊಗೊಂಡ್ರೇ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಫ್ರಾಡಾ, ಇದು ನಂಬೋದಾ ಹೇಳಿ. ಯಾರೋ ಒಬ್ರು ಏನೋ ಒಂದು ಕಳಿಸಿದ ನಮಗೆ ಮೆಸೇಜು, ಇಲ್ಲಿ ಲಿಂಕಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನೀವು ರಿಜಿಸ್ಟರ್ ಮಾಡಿದರೆ ನಿಮಗೆ ಫ್ರೀ ಟಿಕೆಟ್ ಸಿಗುತ್ತೆ, ಈ ಥರ ತುಂಬ ಬರ್ತಾ ಇರುತ್ತೆ. ಅದನ್ನು ನಮ್ಮದೇ ಇದ್ರೇ ಒಳ್ಳೆಯದು. ಸದ್ಯಕ್ಕೆ ಇವಿಷ್ಟು ಸೈಜೆಕ್ನ ಸೆಂಟರ್ ಹೆಡ್ ಆಗಿರುವಂಥ ಕಾರ್ತಿಕ್ ರಾವ್ ಬಪ್ಪನಾಡ್ ಅವರ ಮಾತುಗಳು. ರಾಮ ಅಂದರೆ ಈ ದೇಶದ ನಂಬಿಕೆ, ಈ ನಂಬಿಕೆಯನ್ನೇ ಉಪಯೋಗಿಸಿಕೊಂಡು ಸೈಬರ್ ಫ್ರಾಡ್ ಆಗುವಂಥ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ. ನೀವು ಕೂಡ ಈ ಥರದ ಫ್ರಾಡ್ಗಳಿಂದ ಎಚ್ಚರವಾಗಿರಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.